ವಿದ್ಯಾರ್ಥಿಗಳೇ, ಈ ದಿನ ನಾನು ಬಲದ ಅನ್ವೇಷಣೆಗಳ ಬಗ್ಗೆ ನಿಮಗೆ ಹೇಳಿಕೊಡ್ತೀನಿ. ಯಾವುದೇ ಒಂದು ವಸ್ತುವಿನ ಮೇಲೆ ಒಂದೇ ದಿಕ್ಕಿನಲ್ಲಿ ಬಲಗಳು ಪ್ರಯೋಗವಾದಾಗ ಅಲ್ಲಿ ಉಂಟಾಗುವಂತಹ ಫಲಿತ ಬಲವು ಆ ಒಂದು ಬಲಗಳ ಒಟ್ಟು ಮೊತ್ತವಾಗಿರುತ್ತದೆ. ಉದಾಹರಣೆಗೆ ಒಂದು ಪೆಟ್ಟಿಗೆಯನ್ನು ತೆಗೆದುಕೊಳ್ಳೋಣ. ಈ ಪೆಟ್ಟಿಗೆಯ ಮೇಲೆ ಒಂದೇ ದಿಕ್ಕಿನಲ್ಲಿ ಎರಡು ಬಲಗಳು ಪ್ರಯೋಗವಾಗ್ತಾ ಇವೆ. ಒಂದು 5 ನ್ಯೂಟನ್, ಇನ್ನೊಂದು 3 ನ್ಯೂಟನ್. ಹಾಗಾದ್ರೆ ಈ ಪೆಟ್ಟಿಗೆ ಮೇಲೆ ವರ್ತಿಸುತ್ತಿರುವಂತಹ ಫಲಿತ ಬಲವು ಅವುಗಳ ಮೊತ್ತವಾಗಿರುತ್ತದೆ, ಅಂದ್ರೆ 8 ನ್ಯೂಟನ್ ಆಗಿರುತ್ತೆ. ಈಗ ಇನ್ನೊಂದು ಸಂದರ್ಭಕ್ಕೆ ಬರೋಣ. ಇನ್ನೊಂದು ಸಂದರ್ಭದಲ್ಲಿ ಪೆಟ್ಟಿಗೆಯ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಬಲಗಳು ಪ್ರಯೋಗವಾದರೆ ಆ ಪೆಟ್ಟಿಗೆಯ ಮೇಲೆ ವರ್ತಿಸುತ್ತಿರುವಂತಹ ಫಲಿತ ಬಲವು ಅವುಗಳ ವ್ಯತ್ಯಾಸವಾಗಿರುತ್ತದೆ. ಉದಾಹರಣೆಗೆ ಈಗ ಪೆಟ್ಟಿಗೆಯ ಮೇಲೆ 5 ನ್ಯೂಟನ್ ಮತ್ತು 3 ನ್ಯೂಟನ್ ಎಂಬ ಎರಡು ಬಲಗಳು ವರ್ತಿಸುತ್ತವೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ. ಹಾಗಾಗಿ ಆ ಪೆಟ್ಟಿಗೆಯ ಮೇಲೆ ವರ್ತಿಸುತ್ತಿರುವಂತಹ ಫಲಿತ ಬಲ ಏನಾಗಿರುತ್ತದೆ ಅಂದ್ರೆ 5 ನ್ಯೂಟನ್ ನಲ್ಲಿ 3 ನ್ಯೂಟನ್ ಅನ್ನ ಕಳೆದಾಗ ಅಲ್ಲಿ ಪೆಟ್ಟಿಗೆಯ ಮೇಲೆ ವರ್ತಿಸುತ್ತಿರುವಂತಹ ಫಲಿತ ಬಲ 2 ನ್ಯೂಟನ್ ಆಗಿರುತ್ತದೆ. ಇನ್ನು ಮೂರನೇ ಸಂದರ್ಭಕ್ಕೆ ಬರೋಣ. ಮೂರನೇ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ ಯಾವುದೇ ಒಂದು ವಸ್ತುವಿನ ಮೇಲೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ವರ್ತಿಸುತ್ತಿರುವಂತಹ ಬಲಗಳು ಏನಾದರೂ ಸಮನಾಗಿದ್ರೆ ಅಲ್ಲಿ ಉಂಟಾಗುವಂತಹ ಫಲಿತ ಬಲವು ಶೂನ್ಯವಾಗಿರುತ್ತದೆ. ಉದಾಹರಣೆಗೆ ಪೆಟ್ಟಿಗೆಯ ಮೇಲೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಎರಡೂ ಏನಾಗ್ತದಪ್ಪ ಅಂದ್ರೆ 5 ನ್ಯೂಟನ್ ಎಂಬ ಬಲಗಳು ವರ್ತಿಸುತ್ತವೆ. ಹಾಗಾದ್ರೆ ಅಲ್ಲಿ ಫಲಿತ ಬಲ ಅವೆರಡಕ್ಕರ ವ್ಯತ್ಯಾಸ ಏನಾಗಿರ್ತದಪ್ಪ ಅಂದ್ರೆ ಶೂನ್ಯವಾಗಿರುತ್ತದೆ.